ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾಗಮ ಸಂವೇದ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ಕೂಡ ಪಠ್ಯಪುಸ್ತಕ, ನೋಟ್ ಪುಸ್ತಕ, ಪೆನ್ಗಳೊಂದಿಗೆ ಸಿದ್ಧರಾಗಿದ್ದೀರಲ್ವ? ಈ ದಿನ ಇನ್ನೊಂದಷ್ಟು ಅಣುಗಳ ರಚನೆಗಳನ್ನು ಬರೆಯುವಂತಹ ಚಟುವಟಿಕೆಗಳಿವೆ. ಸಾಕಷ್ಟು ಅನಿಮೇಷನ್ಗಳಿವೆ. ಹಾಗಾಗಿ ಎರಡನೆಯ ಅವಧಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಅವಧಿಯಲ್ಲಿ ಪುಟ ಸಂಖ್ಯೆ 6ರಿಂದ 12ರವರೆಗೆ ಇರುವಂತಹ ಪ್ರಮುಖ ಕಲಿಕಾ ಪರಿಕಲ್ಪನೆಗಳನ್ನು ನಾವು ಕಲಿಯಲಿದ್ದೇವೆ. ಹಾಗಾದರೆ ತಡ ಯಾಕೆ? ಈ ಅವಧಿಯಲ್ಲಿ ಕಲಿಯಲಿರುವಂತಹ ಪ್ರಮುಖ ಕಲಿಕಾಂಶಗಳು ಕಾರ್ಬನ್ನ ಅನನ್ಯ ಗುಣಗಳು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಅಂದ್ರೇನು, ಅವುಗಳ ವಿಶೇಷತೆ, ಉದಾಹರಣೆಗಳು ಇದನ್ನು ಕಲಿತೀರಾ. ಹಾಗೆಯೇ ಸರಪಳಿಗಳು, ಕವಲುಗಳು ಮತ್ತು ಉಂಗುರಗಳು, ಕ್ರಿಯಾಗುಂಪುಗಳು ಅಂದ್ರೇನು, ಯಾವ ಯಾವ ಕ್ರಿಯಾಗುಂಪುಗಳಿವೆ, ಅನುರೂಪ ಶ್ರೇಣಿಗಳು ಅಂದ್ರೇನು, ಇವನ್ನೆಲ್ಲ ಕಲಿತೀರಾ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಗೊತ್ತಿದೆ ಕಾರ್ಬನ್ ಒಂದು ವಿಶಿಷ್ಟ ಧಾತು. ಕಾರ್ಬನ್ ಯಾವ ರೀತಿಯಾಗಿ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ, ಅದರ ಪರಮಾಣುವಿನ ರಚನೆ ಏನು, ಪರಮಾಣು ಸಂಖ್ಯೆ ಏನು, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಿವೆ ಇತ್ಯಾದಿಗಳನ್ನು ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ ಅಲ್ವಾ? ಹಾಗಾಗಿ ಈ ತರಗತಿ ನಿಮಗೆ ಇನ್ನಷ್ಟು ಸುಲಭವಾಗಲಿದೆ. ರಸಾಯನಶಾಸ್ತ್ರಜ್ಞರಿಗೆ ತಿಳಿದಿರುವಂತಹ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಕೆಲವು ಮಿಲಿಯನ್ಗಳಷ್ಟು. ಇದು ಇತರ ಎಲ್ಲ ಧಾತುಗಳ ಸಂಯುಕ್ತಗಳನ್ನು ಒಟ್ಟುಗೂಡಿಸಿದರೂ ಸಾಕಷ್ಟು ಪಟ್ಟು ಹೆಚ್ಚು. ಅಂದರೆ ಕಾರ್ಬನ್ ಮಿತಿಯಿಲ್ಲದ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದೊಂದು ವಿಶಿಷ್ಟ ಧಾತು ಅಂತ ಹೇಳ್ಬೋದು, ಹೌದಲ್ವಾ? ಹಾಗಾದರೆ ವಿದ್ಯಾರ್ಥಿಗಳೇ, ಕಾರ್ಬನ್ ಯಾಕೆ ಈ ರೀತಿಯಾದಂತಹ ಗುಣವನ್ನು ಪ್ರದರ್ಶಿಸುತ್ತೆ? ಕಾರ್ಬನ್ ಇಷ್ಟು ಮಿತಿಯಿಲ್ಲದ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದದ್ದಾದರೂ ಯಾವ ಗುಣ? ಬಹುಶಃ ನೀವು ಈಗ ಯೋಚನೆ ಮಾಡ್ತಾ ಇದ್ದೀರಿ, ಈ ರೀತಿಯಾದಂತಹ ಗುಣ ಇತರ ಧಾತುಗಳಿಗೆ ಯಾಕಿಲ್ಲ ಅಂತ. ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಬಂದಾಗ, ಕಾರ್ಬನ್ನ ಅರಿತಾ ಹೋದಾಗ ಅವರಿಗೆ ತಿಳಿದದ್ದು ವಿಶೇಷವಾದಂಥ 2 ಅನನ್ಯ ಗುಣಗಳು. ಅದು ಒಂದು ಕೆಟನೀಕರಣ, ಮತ್ತೊಂದು ಚತುರ್ವೇಲೆನ್ಸಿ. ಹಾಗಾದರೆ ಕೆಟನೀಕರಣ ಅಂದರೆ ಏನು ತಿಳ್ಕೊಳ್ಳೋಣ ಅಲ್ವಾ? ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೇಲೆನ್ಸಿ ಬಂಧವನ್ನು ಏರ್ಪಡಿಸಿ ಬೃಹತ್ ಅಣುಗಳನ್ನು ಕೊಡುತ್ತೆ. ಕಾರ್ಬನ್ನ ಈ ರೀತಿಯಾದಂತಹ ಸಹವೇಲೆನ್ಸಿ ಬಂಧವನ್ನು ಏರ್ಪಡಿಸಿ ಉದ್ದ ಸರಪಳಿಗಳನ್ನು ಉಂಟು ಮಾಡುವಂತಹ ವಿದ್ಯಮಾನಕ್ಕೆ ಕೆಟನೀಕರಣ ಅಂತ ಕರಿತೀವಿ. ಕೆಟನೀಕರಣ ಅಂತಂದರೆ ಸರಪಳಿಗಳನ್ನು ಉಂಟು ಮಾಡೋದು ಅಂತ ಅರ್ಥ. ಹಾಗಾದರೆ ಈ ಕಾರ್ಬನ್ನಲ್ಲಿ ಕೆಟನೀಕರಣ ಯಾವ ಯಾವ ವಿಧದಲ್ಲಿ ಆಗುತ್ತೆ ಅಂತ ನೋಡಿದರೆ, ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರಾಕಾರದ ಜೋಡಣೆಗಳನ್ನು ಹೊಂದಿರಬಹುದು. ಅಂದರೆ ಕಾರ್ಬನ್ ನೇರ ಸರಪಳಿ, ಕವಲು ಸರಪಳಿ ಮತ್ತು ಉಂಗುರ ಸರಪಳಿಗಳನ್ನು ಉಂಟು ಮಾಡುತ್ತೆ ಅಂತ ಆಯಿತು, ಹೌದಲ್ಲ? ಇದರ ಜೊತೆಗೆ ಕಾರ್ಬನ್ಗಳ ನಡುವೆ ಏಕಬಂಧ ಇರ್ಬೋದು, ದ್ವಿಬಂಧ ಇರ್ಬೋದು, ಹಾಗೆಯೇ ತ್ರಿಬಂಧ ಕೂಡ ಇರಬಹುದು. ಇದು ಮತ್ತೊಂದು ವಿಶೇಷತೆ. ಹಾಗಾದರೆ ನೋಡೋಣ ಹೇಗೆ ಈ ಸಂಯುಕ್ತಗಳು ಉಂಟಾಗ್ತವೆ ಅಂತ. ಏಕಬಂಧ ಅಂತ ಹೇಳಿದಾಗ ನೆನಪಾಗುತ್ತೆ ಪರ್ಯಾಪ್ತ. ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಇದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಉದಾಹರಣೆಗೆ ಆಲ್ಕೇನ್ಗಳು. ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಏಕಬಂಧ ಮಾತ್ರ ಕಾರ್ಬನ್ಗಳ ನಡುವೆ ಇದೆ. ಹೀಗೆ ಏಕಬಂಧವನ್ನು ಮಾತ್ರ ಹೊಂದಿರುವಂಥ ಸಂಯುಕ್ತಗಳು ಏನಂತ ಕರಿತೀವಿ? ಹೌದು, ಇವೇನೇ ಆಲ್ಕೇನ್ಗಳು. ಗೊತ್ತಾಯ್ತಲ್ಲ ಮಕ್ಕಳೇ? ಹಾಗಾದರೆ ಅಪರ್ಯಾಪ್ತ ಸಂಯುಕ್ತಗಳು ಅಂದ್ರೇನು? ಪರ್ಯಾಪ್ತದ ವಿರುದ್ಧ ಅಪರ್ಯಾಪ್ತ. ಹಾಗಾದರೆ ನಿಮಗಾಗಲೇ ಗೊತ್ತಾಗಿದೆ. ಏಕಬಂಧ ಅಂತ ಅಂದ ಮೇಲೆ ಇಲ್ಲಿ ದ್ವಿಬಂಧ ಮತ್ತು ತ್ರಿಬಂಧಗಳು ಇರ್ತವೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ಕಾರ್ಬನ್ ಪರಮಾಣುಗಳ ನಡುವೆ 2 ಲೈನನ್ನು ಹಾಕಿದ್ದೀನಿ ಅಂತಂದರೆ 2 ಜೊತೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿವೆ ಅಂತ ಅರ್ಥ. ಇಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ತ್ರಿಬಂಧ ಏರ್ಪಟ್ಟಿದೆ.
ಈಗಾಗಲೇ ನಿಮಗೆ ಕಾರ್ಬನ್ ವೇಲೆನ್ಸಿ ಗೊತ್ತಾಗಿದೆ. ಚತುರ್ವೇಲೆನ್ಸಿ ಅನ್ನೋದನ್ನು ಮತ್ತೆ ಹೇಳ್ತೀನಿ. ಯಾವುದೇ ಅಣುವಿನ ರಚನೆಯನ್ನು ಬರಿಬೇಕಾದ್ರೆ ಆ ಪರಮಾಣುಗಳ ನಡುವೆ ದ್ವಿಬಂಧ ಇದೆಯಾ ತ್ರಿಬಂಧ ಇದೆಯಾ ಅಂತ ನೋಡಬೇಕು. ದ್ವಿಬಂಧದಿಂದ ಎಣಿಸ್ತಾ ಹೋಗಬೇಕು, 4 ಎಣಿಸ್ಬೇಕು. 1 2 3 4 ಹೌದಲ್ವಾ? ಹಾಗೆಯೇ 1 2 3 4 1 2 3 4 ಆ ಕಡೆಯ ಕಾರ್ಬನಿಗೂ ಈ ಕಡೆಯ ಕಾರ್ಬನಿಗೂ ಚತುರ್ವೇಲೆನ್ಸಿ ಸಂತೃಪ್ತವಾಗಿರುವಂತೆ ನೀವು ನೋಡಬೇಕು. ಹಾಗಾದರೆ ಆಲ್ಕೀನ್ಗಳು ದ್ವಿಬಂಧವನ್ನು ಹೊಂದಿವೆ, ಆಲ್ಕೈನ್ಗಳು ತ್ರಿಬಂಧವನ್ನು ಹೊಂದಿವೆ. ವಿದ್ಯಾರ್ಥಿಗಳೇ ಗಮನಿಸಿ, ನೀವಿಲ್ಲಿ ನೋಡ್ತಾ ಇದ್ದೀರಾ ಆಲ್ಕೈನ್ಗಳು ಅಂತಂದರೆ 1 2 3 ಬಂಧವನ್ನು ಹೊಂದಿರೋದನ್ನು ನೋಡ್ತಾ ಇದ್ದೀರಾ. ಏನಿದು 3 ರೀತಿಯಲ್ಲಿ ಇದೆಯಲ್ವಾ? ಹಾಗಾದರೆ ಹೆಸರಲ್ಲೇ ಹೇಳ್ತಾ ಇದೆ ಅದು ನನ್ನಲ್ಲಿ ತ್ರಿಬಂಧ ಇದೆ, ಹೌದಲ್ವಾ? ಎಷ್ಟು ಸುಲಭ. ಇದನ್ನೇ ನಾವು ನೆಮೋನಿಕ್ಸ್ ಸ್ಮರಣತಂತ್ರ ಅಂತ ಹೇಳ್ತೀವಿ. ಇತರೆ ಧಾತುಗಳಲ್ಲಿ ಕೆಟನೀಕರಣ ಇಲ್ವಾ? ಕಾರ್ಬನ್ನಲ್ಲಿ ಮಾತ್ರ ಇದೆಯಾ? ಇಲ್ಲ, ಅನೇಕ ಧಾತುಗಳಲ್ಲಿ ನಾವು ಕೆಟನೀಕರಣವನ್ನು ನೋಡ್ತೀವಿ. ಆದರೆ ಕಾರ್ಬನ್ನಲ್ಲಿ ಕಂಡಷ್ಟು ಪ್ರಮಾಣದಲ್ಲಿ ಅವುಗಳಲ್ಲಿ ಕಾಣಬರಲ್ಲ. ಅಸಂಖ್ಯ ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಸೇರಿ ಉದ್ದವಾದಂಥ ಸರಪಳಿಯನ್ನು ಉಂಟು ಮಾಡುತ್ತೆ. ಫಾಸ್ಫರ್ನಲ್ಲಿ 4 ಕಾರ್ಬನ್ಗಳು ಸೇರಿಕೊಂಡು ಕೆಟನೀಕರಣವನ್ನು ಉಂಟು ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸಲ್ಫರ್ನಲ್ಲಿ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೋಡಿರುವಂತೆ 8 ಅಷ್ಟಪರಮಾಣೀಯ ಅಣು ಸಲ್ಫರ್. ಹೀಗೆ ಕೆಲವೊಂದು ಸಂಖ್ಯೆಯ ಪರಮಾಣುಗಳು ಸೇರಿಕೊಂಡು ವಿಭಿನ್ನ ಧಾತುಗಳಲ್ಲಿ ಕೆಟನೀಕರಣವನ್ನು ಉಂಟು ಮಾಡ್ತವೆ. ಅಂದರೆ ಅಲ್ಲೊಂದು ಮಿತಿ ಇದೆ. ಆದರೆ ಇಲ್ಲಿ ಮಿತಿಯಿಲ್ಲದ ಸಂಖ್ಯೆಯ ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಸೇರ್ತವೆ. ಸೇರಿದ್ರೂ ಅನೇಕ ಸಂಯುಕ್ತಗಳನ್ನು ಉಂಟು ಮಾಡಿದರೂ ಅವುಗಳು 100 ವರ್ಷಗಳ ಕಾಲ ಹಾಗೆಯೇ ಸ್ಥಿರವಾಗಿ ನಿಸರ್ಗದಲ್ಲಿರ್ತವೆ. ಅಂದರೆ ಇದು ಕಾರ್ಬನ್ನ ವಿಶೇಷತೆ. ಏನು ನೋಡ್ತಾ ಇದ್ದೀರಾ? ಹೌದು, ಕಾರ್ಬನ್ನ ವೇಲೆನ್ಸ್ ಕವಚವನ್ನು ನಾನು ಬರೆದಿದ್ದೀನಿ. ಅಲ್ಲಿ 4 ಇಲೆಕ್ಟ್ರಾನ್ಗಳಿರೋದನ್ನು ನೀವು ನೋಡ್ತಾ ಇದ್ದೀರಾ. ಸ್ಥಿರ ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಅದು ಏನು ಮಾಡುತ್ತೆ? ಈಗಾಗಲೇ ನೀವು ನೋಡಿದ್ರಿ, ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ. ಅಂದರೆ 8 ಎಲೆಕ್ಟ್ರಾನ್ಗಳನ್ನು ಕೊನೆಯ ಕವಚದಲ್ಲಿ ಹೊಂದಬೇಕು ಅಂತಂದರೆ ಅದಕ್ಕೆ ಇನ್ನು 4 ಇಲೆಕ್ಟ್ರಾನ್ಗಳು ಬೇಕು. ಹಾಗಾಗಿ ಇದು ಇತರ ಧಾತುಗಳೊಂದಿಗೆ 4 ಇಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ, ಅಷ್ಟಕ ವಿನ್ಯಾಸವನ್ನು ಪಡೆಯುತ್ತೆ. ಇದನ್ನೇ ನಾವು ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್, ಕ್ಲೋರಿನ್ ಅಥವಾ ಇನ್ಯಾವುದೇ ಧಾತು ಆಗಿರ್ಬೋದು. ಹೀಗೆ ವಿಶಿಷ್ಟ ಗುಣಗಳುಳ್ಳ ವಿವಿಧ ರೀತಿಯ ಕಾರ್ಬನ್ ಸಂಯುಕ್ತಗಳು ಉಂಟಾಗ್ತವೆ. ಈ ಸಂಯುಕ್ತದ ಗುಣಗಳು ಕಾರ್ಬನ್ ಜೊತೆಗೆ ಬಂಧವಾಗಿರುವಂತಹ ಇತರ ಧಾತುಗಳ ಪರಮಾಣುಗಳನ್ನು ಅವಲಂಬಿಸಿದೆ. ಈ ಸಂಯುಕ್ತದ ಗುಣಗಳು ಅಂದರೆ ಇತರ ಧಾತುಗಳನ್ನು ಅವಲಂಬಿಸಿರುತ್ತೆ. ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಇರುವಂತಹ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಅಂದರೆ ಹೆಸರಲ್ಲೇ ಇದು ಹೇಳ್ತಾ ಇದೆ ನಾನು ಯಾರು ಅಂತ. ಹೈಡ್ರೋಜನ್ ಮತ್ತು ಕಾರ್ಬನ್ಗಳನ್ನು ಮಾತ್ರ ಹೊಂದಿರುವಂತಹ ಸಾವಯವ ಸಂಯುಕ್ತಗಳಿಗೆ ನಾವು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಉದಾಹರಣೆ, ಆಲ್ಕೇನ್ಗಳು ಕೇವಲ ಏಕಬಂಧವನ್ನು ಮಾತ್ರ ಹೊಂದಿರುವಂಥವು. ಆಲ್ಕೀನ್ಗಳು ಒಂದು ದ್ವಿಬಂಧವನ್ನು ಕಾರ್ಬನ್ಗಳ ನಡುವೆ ಹೊಂದಿರುತ್ತೆ. ಆಲ್ಕೈನ್ಗಳು ಒಂದು ತ್ರಿಬಂಧವನ್ನು ಕಾರ್ಬನ್ಗಳ ನಡುವೆ ಹೊಂದಿರುತ್ತೆ. ಹೀಗೆ ಇವುಗಳಲ್ಲದೇ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಮುಂದೆ ನೀವು ನೋಡಲಿದ್ದೀರಿ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಹೈಡ್ರೋಕಾರ್ಬನ್ಗಳನ್ನು ಮತ್ತೆ ನಾವು ವರ್ಗೀಕರಿಸ್ತಾ ಹೋಗ್ತೀವಿ. ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ, ನಿಮಗೆ ಗೊತ್ತಿದೆ ಮೀಥೇನ್ ಅನ್ನುವಂತಹ ಒಂದು ಸಂಯುಕ್ತ. ಇದರಲ್ಲಿ 1 ಕಾರ್ಬನ್ ಪರಮಾಣು ಇದೆ, 4 ಹೈಡ್ರೋಜನ್ಗಳಿವೆ. ಹಾಗಾದರೆ ಇದರ ಅಣು ಸೂತ್ರ ಏನು? 1 ಕಾರ್ಬನ್, ಎಷ್ಟು ಹೈಡ್ರೋಜನ್ಗಳಿವೆ ಎಣಿಸಿ? 1 2 3 4 4 ಹೈಡ್ರೋಜನ್ಗಳಿರೋದ್ರಿಂದ ನಾನು CH4 ಅಂತ ಬರೆದೆ. ಇದನ್ನು ಅಣು ಸೂತ್ರ ಅಂತ ಕರಿತೀವಿ. ಕಾರ್ಬನ್ ಸುತ್ತಲೂ ಕೂಡ 4 ಹೈಡ್ರೋಜನ್ಗಳಿವೆ. ಇದು ಮೀಥೇನಿನ ರಚನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಯಾಕೆ? ಹೌದು,
ಏಕಬಂಧವನ್ನು ಹೊಂದಿದೆ. ಹೀಗೆ ನನ್ನ ಜೊತೆನೇ ನೀವು ಬರೀತಾ ಹೇಳ್ತಾ ಹೋದರೆ ತುಂಬ ಸುಲಭವಾಗುತ್ತೆ. ಈ ಸಂಯುಕ್ತಗಳು ಇಷ್ಟೊಂದು ವರ್ಷಗಳ ಕಾಲ ಇರುತ್ತೆ ಅಂತಂದರೆ ಅಲ್ಲೊಂದು ಪ್ರಬಲವಾದಂಥ ಬಂಧ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಚಿಕ್ಕ ಪರಮಾಣು ಗಾತ್ರದಿಂದಾಗಿ ಹಂಚಿಕೊಂಡಂಥ ಇಲೆಕ್ಟ್ರಾನ್ಗಳನ್ನು ಕಾರ್ಬನ್ ಪರಮಾಣುವಿನ ಬೀಜ ಕೇಂದ್ರ ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳುತ್ತೆ. ಹಾಗಾಗಿ ಅಲ್ಲೊಂದು ವಿಶಿಷ್ಟ ರೀತಿಯಾದಂತಹ ಸಂಯುಕ್ತ ಉಂಟಾಗುತ್ತೆ. ಯಾವುದೇ ಪರಮಾಣುಗಳ ನಡುವೆ ಉಂಟಾದಂತಹ ಬಂಧದ ಗಾತ್ರ ಚಿಕ್ಕದಾಗಿದ್ದರೆ ಅದು ಸ್ಥಿರವಾಗಿರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ದೊಡ್ಡ ಪರಮಾಣುಗಳನ್ನು ಹೊಂದಿರುವಂತಹ ಧಾತುಗಳು ಉಂಟು ಮಾಡುವಂಥ ಬಂಧಗಳು ಹೆಚ್ಚು ದುರ್ಬಲವಾಗಿರುತ್ತವೆ. ಚಿಕ್ಕ ಪರಮಾಣುಗಳು ಇದ್ದಲ್ಲಿ ಆ ಬಂಧ ಸ್ಥಿರವಾಗಿರುತ್ತೆ, ಹೆಚ್ಚು ಪ್ರಬಲವಾಗಿರುತ್ತೆ. ಪರಮಾಣು ಗಾತ್ರಕ್ಕೂ ಬಂಧಕ್ಕೂ ಒಂದು ರೀತಿಯಾದ ಸಂಬಂಧ ಇರೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ದೊಡ್ಡ ಗಾತ್ರದ ಪರಮಾಣುಗಳ ಬಂಧ ದುರ್ಬಲವಾಗಿರೋದು, ಚಿಕ್ಕ ಪರಮಾಣುಗಳ ನಡುವೆ ಏರ್ಪಟ್ಟಂಥ ಬಂಧ ಪ್ರಬಲವಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನಿದು ಯೋಚನೆ ಮಾಡ್ತಾ ಇದ್ದೀರಾ? ಇದು ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಇದನ್ನು ಪರ್ಯಾಪ್ತ ಅಂತ ಹೇಗೆ ಹೇಳ್ತೀರಾ? ಹೌದು, ಏಕಬಂಧ ಇರೋದನ್ನು ನೋಡ್ತಾ ಇದ್ದೀರಾ. ಎಷ್ಟು ಕಾರ್ಬನ್ಗಳಿವೆ? 2 ಕಾರ್ಬನ್ಗಳಿವೆ. ಹೈಡ್ರೋಜನ್ಗಳು 6 ಇವೆ. ಹೈಡ್ರೋಜನ್ 6 ಇವೆ. ಹಾಗಾಗಿ C2H6 ಅನ್ನುವಂತಹ ಅಣುಸೂತ್ರವನ್ನು ನೋಡ್ತೀವಿ. ಇದು ಒಂದು ಪರ್ಯಾಪ್ತ ಹೈಡ್ರೋಕಾರ್ಬನ್. ವಿದ್ಯಾರ್ಥಿಗಳೇ ಗಮನಿಸಿ, ಹೀಗೆ ಚುಕ್ಕಿ ಸೂತ್ರವನ್ನು ನಾವು ಸುಲಭವಾಗಿ ಬರೀಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ಈಥೀನ್ನ ರಚನೆಯನ್ನು ಬರೆಯೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ 2 ಕಾರ್ಬನ್ಗಳನ್ನು ಬರೀಬೇಕು. 2 ಕಾರ್ಬನ್ಗಳನ್ನು ಬರೆದಿದ್ದೀನಿ. ಹಾಗೆಯೇ 4 ಹೈಡ್ರೋಜನ್ಗಳಿವೆ. ಅಂದರೆ ಒಂದೊಂದು ಕಾರ್ಬನಿಗೂ 2 ಹೈಡ್ರೋಜನ್ಗಳನ್ನು ನಾವು ಬರಿಬಹುದು. ಬರಿತಾ ಇದ್ದೀರಲ್ವ? ಈಗ ಕಾರ್ಬನ್ನ ಚತುರ್ವೇಲೆನ್ಸಿಯನ್ನು ನಾವು ಸಂತೃಪ್ತಗೊಳಿಸಬೇಕು, ಸರಿ ಹೊಂದಿಸಬೇಕು ಅಥವಾ ಹೊಂದಾಣಿಕೆ ಮಾಡಬೇಕು. 1 2 ಇನ್ನು 2 ವೇಲೆನ್ಸಿ ಬಾಕಿ ಇವೆ. 3 4 ಹಾಗೆಯೇ ಈ ಕಾರ್ಬನಿಗೆ 2 ಲೈನ್ ಈಗಾಗಲೇ ಹಾಕಿದ್ದೀನಿ, ಇನ್ನು 2 ಬಾಕಿ ಇದೆ. ಅದು ಇಲ್ಲಿದೆ ನೋಡಿ. ನಿಮ್ಮ ಈಥೀನ್ ರಚನೆಯನ್ನು ತುಂಬ ಸುಲಭವಾಗಿ ಬರೀಬಹುದು. ಇದನ್ನೇ ಚುಕ್ಕಿ ಸೂತ್ರವಾಗಿಸಬಹುದು ಅಥವಾ ಚುಕ್ಕಿ ಸೂತ್ರವನ್ನು ಈ ರೀತಿಯಾಗಿ ನಾವು ಬರೆಯೋದಕ್ಕೆ ಸಾಧ್ಯ ಇದೆ. ಇದು ಚುಕ್ಕಿ ಸೂತ್ರ, ಇದು ರಚನಾ ಸೂತ್ರ ಅಂತ ಕರಿತೀವಿ. ಹಾಗಾದರೆ ಈಥೈನ್ನ ರಚನೆಯನ್ನು ಬರೆಯೋದು ಹೇಗೆ ನೋಡೋಣ. ಈಥೈನ್ ಒಂದು ತ್ರಿಬಂಧವನ್ನು ಹೊಂದಿದೆ. ಹೆಸರಲ್ಲೇ ಹೇಳುತ್ತೆ. ಏನದು? ಒಂದು ತ್ರಿಬಂಧವನ್ನು ಹೊಂದಿದೆ ಅಂತ ಅದೇ ಹೇಳ್ತಾ ಇದೆ. ಎಷ್ಟು ಸರಳ ಅಲ್ವಾ? ವಿದ್ಯಾರ್ಥಿಗಳೇ, ಮೊದಲು 2 ಕಾರ್ಬನ್ಗಳನ್ನು ಬರೀಬೇಕು. 2 ಕಾರ್ಬನ್ಗಳನ್ನು ಬರೆದ್ವಿ. ಪ್ರತಿಯೊಂದು ಕಾರ್ಬನಿಗೂ ಒಂದೊಂದು ಹೈಡ್ರೋಜನನ್ನು ಬರಿತೀವಿ. ಈಗಾಗಲೇ ಹೆಸರಲ್ಲೇ ಹೇಳಿರುವಂತೆ 2 ಕಾರ್ಬನ್ಗಳ ನಡುವೆ ಒಂದು ತ್ರಿಬಂಧವನ್ನು ಬರಿಬೇಕು. ಆನಂತರ 1 2 3 4 ಅಂತ ಎಣಿಸಿ. 1 2 3 4 ಚತುರ್ವೇಲೆನ್ಸಿಯನ್ನು ನಾನು ಹೊಂದಾಣಿಕೆ ಮಾಡಿದೆ. ಈಗ 1 2 3 4 ಬರೆದ್ರಲ್ವ ಎಲ್ಲರೂ? ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ರಚನೆಯನ್ನು ಕಲ್ತ್ರಿ. ಕಲಿತ ನಂತರ ಅವುಗಳ ನಡುವಣ ವ್ಯತ್ಯಾಸವನ್ನು ತಿಳ್ಕೋಬೇಕಲ್ವಾ? ಹಾಗಾದರೆ ಏನೇನು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಗುಣಗಳನ್ನು ಪಟ್ಟಿ ಮಾಡಿದ್ದೀನಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಾವು ಬರ್ಕೊಂಡಿದ್ದೀನಿ. ರಾಸಾಯನಿಕ ಬಂಧದ ವಿಧ, ಇದರಲ್ಲಿ ಏಕಬಂಧ ಇದೆ. ಅಪರ್ಯಾಪ್ತದಲ್ಲಿ ದ್ವಿ ಮತ್ತು ತ್ರಿಬಂಧಗಳಿರೋದನ್ನು ಈಗ ತಾನೇ ನೋಡಿದ್ರಿ. ಇನ್ನು ಅಂತ್ಯಪ್ರತ್ಯಯ ಏನಂತ ಹೆಸರಿತ್ತು? 2 ಕಾರ್ಬನ್ ಇದ್ದಂಥ ಸಂಯುಕ್ತದ ಹೆಸರು ಈಥೇನ್ ಅಂತ ಹೇಳಿದ್ವಿ, ಹೌದಾ? ಏನ್ ಅನ್ನುವಂತಹ ಅಂತ್ಯಪ್ರತ್ಯಯವನ್ನು ನೀವಿಲ್ಲಿ ನೋಡ್ತೀರಾ. ಅದೇನೇ ಈಥೀನಲ್ಲಿ ಈನ್ ಅನ್ನುವಂಥ ಪ್ರತ್ಯಯ, ಈಥೈನಲ್ಲಿ ಐನ್ ಅನ್ನುವಂತಹ ಪ್ರತ್ಯಯವನ್ನು
ನಾವು ನೋಡ್ತೀವಿ. ಈಥೈನ್, ಪ್ರೋಪೈನ್, ಬ್ಯೂಟೈನ್ ಇತ್ಯಾದಿ. ಹಾಗಾದರೆ ಸಾಮಾನ್ಯ ಅಣುಸೂತ್ರ, ಒಂದು ಸೂತ್ರ ಇದೆ. ಇವೆಲ್ಲವೂ ಕೂಡ ನಿಯಮಗಳನ್ನು ಪಾಲಿಸ್ತವೆ. ನಾವು ಕೂಡ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುತ್ತೆ. ಎಂಥ ಅದ್ಭುತ ಅಲ್ವಾ? ಇವುಗಳ ಸಾಮಾನ್ಯ ಅಣುಸೂತ್ರ CnH2n+2. ಉದಾಹರಣೆಗೆ ಈಥೇನ್, ಇದರ ಅಣುಸೂತ್ರ ಏನು? ಎನ್ ಅಂತಂದರೆ 2. 2 × 2 4 + 2 ಅಂದರೆ 6. ಸೊ ಹೀಗೆ ಈಥೇನಿನ ಅಣುಸೂತ್ರ C2H6. ಹಾಗೆಯೇ ಈಥೀನ್, ಎನ್ನಿನ ಬೆಲೆ 2 ಆದಾಗ 2 × 2 4 ಆಗುತ್ತೆ, ಹೈಡ್ರೋಜನ್ 4 ಆಯಿತು. ಹಾಗೆ ಈಥೈನಿನ ಅಣುಸೂತ್ರ CnH2n-2, ಎನ್ನಿನ ಬೆಲೆ 2 ಆದಾಗ 2 × 2 4, ನಾವು 2 × 2 4 -2 ಅಂತಂದರೆ 2 C2H2 ಅಂತ ಗೊತ್ತಾಗುತ್ತೆ. ಸರಳವಾಗಿದೆ ಅಲ್ವಾ ಮಕ್ಕಳೇ? ಸೂತ್ರಗಳನ್ನು ನೀವು ಇದನ್ನೆಲ್ಲ ಬರ್ಕೋಬೇಕು. ಇದು ಆಲ್ಕೇನ್ ಅನ್ನುವಂಥ ವರ್ಗಕ್ಕೆ ಸೇರಿದೆ. ಇವೆರಡು ಆಲ್ಕೀನ್ ಮತ್ತು ಆಲ್ಕೈನ್ಗಳಾಗಿವೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಮುಂದಿನ ವಿಷಯವನ್ನು ನೋಡೋಣ. ಇಲ್ಲಿ ನೇರ ಮತ್ತು ಕವಲು ಸರಪಳಿಗಳು, ಕೆಟನೀಕರಣ ನೇರ ಸರಪಳಿಯಿಂದ, ಕವಲು ಸರಪಳಿಯಿಂದ, ಹಾಗೆ ಉಂಗುರ ಸರಪಳಿಯಿಂದ ಆಗುತ್ತೆ ಅನ್ನೋದನ್ನು ನೋಡಿದ್ರಿ. ಏನು ನೋಡ್ತಾ ಇದ್ದೀರಿ? ಕಾರ್ಬನ್ ಸರಪಳಿ ನೇರವಾಗಿ ಬೆಳೀತಾ ಇದೆ, ಹೌದಲ್ವಾ? ಇದೇ ಸರಪಳಿಯನ್ನು ನಾವು ಕವಲಾಗಿ ಮಾಡೋದು ಹೇಗೆ? ಯೋಚನೆ ಮಾಡ್ತಾ ಇದ್ದೀರಾ? ಬರೆಯೋದಕ್ಕೆ ಪ್ರಯತ್ನ ಪಡ್ತೀರಾ? ಬರೀರಿ ನೋಡೋಣ. ಇದೇ ಸರಪಳಿಯನ್ನು ಮತ್ತೆ ಬರ್ದ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಕೊನೆಯ ಕಾರ್ಬನ್ ಎರಡನೇ ಕಾರ್ಬನ್ಗೆ ಬಂದು ಸೇರಿಕೊಳ್ತಾ ಇದೆ. ಇದನ್ನು ಕವಲು ಸರಪಳಿ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ರೀತಿಯ ಸರಪಳಿ, ಅದು ಉಂಗುರಾಕಾರದ ಸರಪಳಿ. ಇಲ್ಲಿ 2 ರೀತಿಯಾದಂತಹ ರಚನೆಗಳನ್ನು ಕೊಟ್ಟಿದ್ದೀನಿ, ಅರ್ಧ ರಚನೆಗಳನ್ನು ಕೊಟ್ಟಿದ್ದೀನಿ. ಮೊದಲನೆಯದರ ಹೆಸರು ಸೈಕ್ಲೋಹೆಕ್ಸೇನ್, ಇದರ ಅಣುಸೂತ್ರ C6H12. ಎರಡನೇದು ಬೆನ್ಝೀನ್ C6H6. ಹಾಗಾದರೆ ಇದನ್ನು ನೀವು ಅಪೂರ್ಣವಾಗಿರುವಂಥ ರಚನೆಯನ್ನು ಪೂರ್ಣಗೊಳಿಸ್ತೀರಾ? ಎಷ್ಟು ಹೈಡ್ರೋಜನ್ ಹಾಕಬೇಕು? 12. ಎರಡನೇದಕ್ಕೆ ಬೆನ್ಝೀನಿಗೆ 6 ಹೈಡ್ರೋಜನನ್ನು ಹಾಕಬೇಕು. ಏನು ವ್ಯತ್ಯಾಸ? ಇದು ಪರ್ಯಾಪ್ತ, ಅದು ಅಪರ್ಯಾಪ್ತ. ಇಲ್ಲಿ ಏಕಬಂಧ ಮಾತ್ರ ಇದೆ, ಇಲ್ಲಿ ಆಲ್ಟರ್ನೇಟ್, ಒಂದನ್ನು ಬಿಟ್ಟು ಒಂದು, ಪರ್ಯಾಯ ದ್ವಿಬಂಧವನ್ನು ನಾವು ನೋಡ್ತಾ ಇದ್ದೀವಿ. ಒಂದನ್ನು ದ್ವಿಬಂಧ, ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧ, ಏಕಬಂಧ, ಹೀಗೆ ಬೆನ್ಝೀನ್ ಅಣುವಿನ ರಚನೆ ಆಗಿದೆ. ಬೇರೆ ಬೇರೆ ರೀತಿಯಾದಂತಹ ಪರಮಾಣುಗಳು ಕಾರ್ಬನ್ ಪರಮಾಣುವಿನೊಂದಿಗೆ ಸೇರಿದಾಗ ಅಲ್ಲಿ ಅನೇಕ ರೀತಿಯಾದಂತಹ ಸಂಯುಕ್ತಗಳು ಉಂಟಾಗ್ತವೆ. ಅಂದರೆ ಕಾರ್ಬನ್, ಹ್ಯಾಲೋಜನ್ಗಳು, ಕ್ಲೋರಿನ್, ಬ್ರೋಮಿನ್, ಫ್ಲೂರಿನ್, ಅಯೋಡಿನ್ ಅಂತಹ ಹ್ಯಾಲೋಜನ್ಗಳೊಂದಿಗೆ 17ನೇ ಗುಂಪಿನ ಧಾತುಗಳು, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್ನಂತಹ ಧಾತುಗಳೊಂದಿಗೂ ಕೂಡ ರಾಸಾಯನಿಕ ಬಂಧವನ್ನು ಏರ್ಪಡಿಸುತ್ತೆ. ಹಾಗಾಗಿ ವಿವಿಧ ರೀತಿಯ ಕಾರ್ಬನ್ ಸಂಯುಕ್ತಗಳು ಉಂಟಾಗ್ತವೆ. ಈಗ ವಿವಿಧ ರೀತಿಯ ಕಾರ್ಬನ್ ಸಂಯುಕ್ತಗಳಿಗೆ ಉದಾಹರಣೆಯನ್ನು ನೋಡೋಣ. ಹೈಡ್ರೋಕಾರ್ಬನ್ ಸರಪಳಿಯಲ್ಲಿ 1 ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಕಾರ್ಬನ್ ವೇಲೆನ್ಸಿ ಸಂತೃಪ್ತವಾಗಿರುವಂತೆ ಈ ಧಾತುಗಳಿಂದ ಪಲ್ಲಟಗೊಳಿಸಬಹುದು, ಹೌದಲ್ವಾ? ಏನು ನೋಡ್ತಾ ಇದ್ದೀರಾ? ಇಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಜಾಗದಲ್ಲಿ ಕ್ಲೋರಿನ್ ಬರ್ತಾ ಇದೆ. ಅಂದರೆ ಹ್ಯಾಲೋ ಆಲ್ಕೇನ್ಗಳು ಅಂತ ಕರಿತೀವಿ, ಹೌದಲ್ವಾ? 1 ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಸ್ಥಾನಪಲ್ಲಟಗೊಳಿಸಿ ಈ ಪರಮಾಣುಗಳು ಬಂಧವನ್ನು ಉಂಟು ಮಾಡಬಹುದು. ಗೊತ್ತಾಯ್ತಲ್ವಾ? ಹೈಡ್ರೋಕಾರ್ಬನ್ಗಳಲ್ಲಿನ 1 ಅಥವಾ ಹೆಚ್ಚು ಹೈಡ್ರೋಜನ್ಗಳನ್ನು ಪಲ್ಲಟಗೊಳಿಸಿ ಹೊಸ ಸಂಯುಕ್ತಗಳನ್ನು ಇವು ಉಂಟು ಮಾಡುತ್ತೆ. ಇವುಗಳ ಇರುವಿಕೆ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಇವನ್ನು ಕ್ರಿಯಾಗುಂಪುಗಳು ಅಂತ ಕರಿತೀವಿ. ನೀವಿಲ್ಲಿ ಮೀಥೇನಿನ ರಚನೆಯನ್ನು ನೋಡ್ತಾ ಇದ್ದೀರಾ. 1 ಹೈಡ್ರೋಜನನ್ನು ತೆಗೆದು
ಒಂದು OH ಅನ್ನು ಹಾಕಿದಾಗ ಮೆಥನಾಲ್, ಒಂದು ಆಲ್ಕೋಹಾಲ್ ಆಗುತ್ತೆ. ಇದು ದ್ರವ ರೂಪದ ಸಂಯುಕ್ತ. ಮೀಥೇನ್ ಇದೊಂದು ಅನಿಲ, ನೈಸರ್ಗಿಕ ಅನಿಲ ಅಂತ ಕರಿತೀವಿ. ಹಾಗಾದರೆ ವಿವಿಧ ರೀತಿಯ ಕ್ರಿಯಾ ಗುಂಪುಗಳು ಯಾವುವು ಅನ್ನೋದನ್ನು ನೋಡೋಣ. ಭಿನ್ನ ಪರಮಾಣುಗಳು ಹ್ಯಾಲೋಜನ್ಗಳು, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇತ್ಯಾದಿಗಳು. ಇವುಗಳನ್ನು ಹ್ಯಾಲೋ ಆಲ್ಕೇನ್ ಅಂತ ಕರಿತೀವಿ. ಕ್ರಿಯಾ ಗುಂಪಿನ ಅಣುಸೂತ್ರದಲ್ಲಿ ಹೈಡ್ರೋಜನನ್ನು ತೆಗೆದಾಗ ಕ್ಲೋರಿನ್ ಅಥವಾ ಬ್ರೋಮಿನನ್ನು ಸೇರಿಸ್ತೀವಿ. ಹಾಗೆಯೇ ಆಕ್ಸಿಜನ್ ಭಿನ್ನ ಪರಮಾಣು ಇದ್ದಾಗ ಏನೇನಾಗುತ್ತೆ? ಅಲ್ಲಿ ಆಲ್ಕೋಹಾಲ್ಗಳು, ಈಗ ತಾನೇ ನೋಡಿದ್ರಿ, OH, ಆಲ್ಡಿಹೈಡ್, CHO ಅಂತ ಅದನ್ನು ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇದನ್ನು ನೀವು ಬರ್ಕೋಬೇಕಾಗತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇದೆ, ನೋಟ್ ಮಾಡಿಕೊಳ್ಳಿ. ಹಾಗೆಯೇ ಕೀಟೋನ್, ಕಾರ್ಬನ್ ಸರಪಳಿಯ ನಡುವೆ ದ್ವಿಬಂಧ O ಇದ್ದರೆ ಅದು ಕೀಟೋನ್. ಹಾಗೆ COOH ಇದನ್ನು ಕಾರ್ಬಾಕ್ಸಿಲಿಕ್ ಆಮ್ಲ ಅಂತ ಕರಿತೀವಿ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಕ್ರಿಯಾ ಗುಂಪುಗಳಿವೆ. ಈಗ ಅನುರೂಪ ಶ್ರೇಣಿಗಳು ಅಂದರೆ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಅಂದರೆ ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೇ ರೀತಿಯಾದಂಥ ಕ್ರಿಯಾ ಗುಂಪನ್ನು ಹೊಂದಿರಬೇಕು. ಉದಾಹರಣೆಗೆ ಆಲ್ಕೇನ್ಗಳು, ಆಲ್ಕೋಹಾಲ್ಗಳು ಇತ್ಯಾದಿ. ಏನು ನೋಡ್ತಾ ಇದ್ದೀರಾ? ಮೀಥೇನಿನಿಂದ ಒಂದು ಹೈಡ್ರೋಜನ್ ತೆಗೆದು ಒಂದು OH ಅನ್ನು ಹಾಕಿದರೆ ಮೆಥನಾಲ್ ಆಲ್ಕೋಹಾಲ್ ಆಗುತ್ತೆ. ಹಾಗೆ ಈಥೇನಿನಿಂದ ಒಂದು ಹೈಡ್ರೋಜನ್ ತೆಗೆದು ಒಂದು OH ಅನ್ನು ಹಾಕ್ತೀನಿ, ಏನಾಗುತ್ತೆ? ಎಥನಾಲ್. ಮುಂದೆ ಇದರ ಬಗ್ಗೆ ನೀವು ಕಲಿಯಲಿದ್ದೀರಿ, ಹೌದಲ್ವಾ? ಹೀಗೆ ಒಂದೇ ರೀತಿಯಾದಂತಹ ಪರಮಾಣು ಗುಚ್ಛಗಳು ಹೈಡ್ರೋಕಾರ್ಬನ್ನಲ್ಲಿರುವಂಥ ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸಿದರೆ ನಿಮಗೆ ಅನುರೂಪ ಶ್ರೇಣಿಗಳು ದೊರೆಯುತ್ತವೆ. ಹಾಗಾದರೆ ಅನುರೂಪ ಶ್ರೇಣಿಯ ಲಕ್ಷಣಗಳೇನು? ಯಾವುದಾದ್ರೂ ಕೊಟ್ಟಿರುವಂತಹ ಒಂದು ಹೈಡ್ರೋಕಾರ್ಬನ್ ಅಥವಾ ಕ್ರಿಯಾ ಗುಂಪುಗಳುಳ್ಳ ಸಂಯುಕ್ತ ಅನುರೂಪ ಶ್ರೇಣಿಯ ಅಲ್ವಾ ಅಂತ ಪತ್ತೆ ಹಚ್ಚೋದು ಹೇಗೆ? ಯಾವುದೇ ಅನುರೂಪ ಶ್ರೇಣಿಗಳ ಅನುಕ್ರಮ ಸದಸ್ಯರುಗಳ ವ್ಯತ್ಯಾಸ CH2 ಆಗಿರಬೇಕು. ಅಣುಸೂತ್ರ CH2. ಹಾಗೆಯೇ ರಾಶಿಯಲ್ಲಿ ವ್ಯತ್ಯಾಸ 14U ಆಗಿರಬೇಕು. ಹಾಗಾದರೆ ಇದು ಏನು ಅಂತ ತಿಳ್ಕೊಳ್ಳೋಣವಾ? ಒಂದು ಉದಾಹರಣೆಯೊಂದಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. C3H6 C4H8 ಒಂದು ಜೋಡಿ. ಇದು ಅನುರೂಪ ಶ್ರೇಣಿ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ನಿಮಗೆ ಒಂದು ಹಿಂಟನ್ನು ಕೊಟ್ಟಿದ್ದೀನಿ. ಕಾರ್ಬನ್ ಪರಮಾಣುವಿನ ರಾಶಿ 12U ಮತ್ತು ಹೈಡ್ರೋಜನ್ನ ಪರಮಾಣು ರಾಶಿ 1U. ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಇದನ್ನು ಕಲ್ತಿದ್ದೀರಾ. ಮೊದಲು ಇವುಗಳ ಅಣುರಾಶಿಯನ್ನು ಲೆಕ್ಕಾಚಾರ ಹಾಕೋದು ಗೊತ್ತಿರಬೇಕು. 8ನೇ ತರಗತಿಯಿಂದ ಕಲಿತಾ ಬರ್ತಾ ಇದ್ದೀರಾ, ಹಾಗಾಗಿ ಇದು ಸುಲಭವಾಗಿ ಗೊತ್ತಿದೆ. ಕಾರ್ಬನ್ 12 ನಾಲ್ಕಲೆ 48, ಹೈಡ್ರೋಜನ್ನ ರಾಶಿ 1 × 8 ಅಂತಂದರೆ 48 × 8 56. ಹೌದಲ್ವ? 56 ಅಂತ ಬರೆದಿದ್ದೀನಿ. C3H6 12 × 3 12 3 36 ಪ್ಲಸ್ 6 ಅಂತಂದರೆ 42. ಎರಡರ ನಡುವಣ ವ್ಯತ್ಯಾಸ 14. ಹಾಗೆಯೇ ಅಣುಸೂತ್ರದಲ್ಲಿ C4 - C3 ಒಂದು ಕಾರ್ಬನ್ ಉಳಿಯುತ್ತೆ, ಒಂದು ಕಾರ್ಬನನ್ನು ಇಲ್ಲಿ ಬರೆದಿದೆ. H8 - H6 ಅಂದರೆ 2 ಹೈಡ್ರೋಜನ್ಗಳು. ಅಂದರೆ ಇವೆರಡೂ ಕೂಡ ಅನುರೂಪ ಶ್ರೇಣಿಗಳು ಅನ್ನೋದು ಗೊತ್ತಾಗುತ್ತೆ. ಬರ್ಕೊಂಡ್ರಲ್ಲ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಅನುರೂಪ ಶ್ರೇಣಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಅನುರೂಪ ಶ್ರೇಣಿಗಳ ಲಕ್ಷಣಗಳಲ್ಲಿ ಇನ್ನೇನೇನಿದೆ ಅಂತಂದರೆ, ಭೌತ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆ ಕಂಡುಬರುತ್ತೆ. ಅಣುರಾಶಿ ಹೆಚ್ಚುತ್ತಾ ಹೋದಂತೆ ಅಣುಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚಿ ಅವುಗಳನ್ನು ಒಡೆಯೋದಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಅಂದರೆ ಅವುಗಳ ದ್ರವಣ ಮತ್ತು ಕುದಿ ಬಿಂದುಗಳು ಕ್ರಮೇಣ ಹೆಚ್ಚುತ್ತೆ. ಮೀಥೇನಿಗಿಂತ ಹೆಚ್ಚು ಈಥೇನು ಅದರ
ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಹೆಚ್ಚು ಅನ್ನೋದನ್ನು ತಿಳ್ಕೊಳ್ಬಹುದು. ಮೆಥನಾಲ್ಗಿಂತ ಹೆಚ್ಚಿನ ಕುದಿ ಬಿಂದು ಮತ್ತು ಕರಗುವ ಬಿಂದುವನ್ನು ಎಥನಾಲ್ ಹೊಂದಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಹಾಗೆಯೇ ವಿಲೀನತೆಯಲ್ಲಿ ಕ್ರಮಬದ್ಧತೆಯನ್ನು ತೋರಿಸುತ್ತವೆ. ಕೇವಲ ಕ್ರಿಯಾಗುಂಪಿನಿಂದ ಮಾತ್ರ ನಿರ್ಧರಿಸಲ್ಪಡುವಂತಹ ರಾಸಾಯನಿಕ ಗುಣಗಳು ಅನುರೂಪ ಶ್ರೇಣಿಗಳಲ್ಲಿ ಬದಲಾಗಲ್ಲ, ಅವು ಹಾಗೇ ಇರುತ್ತವೆ ಅನ್ನೋದು ತುಂಬ ಪ್ರಮುಖವಾದದ್ದು. ಇದನ್ನು ನೆನಪಲ್ಲಿಡಬೇಕು. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಉಪಘಟಕ 2ರ ಪ್ರಮುಖ ಪರಿಕಲ್ಪನೆಗಳನ್ನು ಹಲವಾರು ಉದಾಹರಣೆಗಳೊಂದಿಗೆ ನೀವು ಅರ್ಥ ಮಾಡಿಕೊಂಡ್ರಿ. ಒಂದು ರಸಪ್ರಶ್ನೆಯನ್ನು ಏರ್ಪಡಿಸಿದ್ದೀನಿ. ಸಿದ್ಧರಿದ್ದೀರಲ್ವಾ? ಎಸ್. ಹಾಗಾದರೆ ತಡ ಯಾಕೆ? ಮೊದಲನೆಯ ಪ್ರಶ್ನೆ, ಇವುಗಳಲ್ಲಿ ತ್ರಿಬಂಧ ಇರುವಂಥ ಸಂಯುಕ್ತ ಯಾವುದು ಅಂತ ಗುರುತಿಸಬೇಕು. ಆಲ್ಕೀನ್, ಆಲ್ಕೈನ್, ಆಲ್ಕೇನ್ ಮತ್ತು ಬೆನ್ಝೀನ್. ಸುಲಭ ಇದೆಯಲ್ವಾ? ಏನು ಉತ್ತರ? ಆಲ್ಕೈನ್ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. CHO ಇದು ಯಾವ ರೀತಿಯ ಕ್ರಿಯಾ ಗುಂಪು? ನಿಮ್ಮ ಆಯ್ಕೆಗಳು ಆಲ್ಡಿಹೈಡ್, ಕೀಟೋನ್, ಆಲ್ಕೋಹಾಲ್, ಹಾಗೆಯೇ ಕಾರ್ಬಾಕ್ಸಿಲಿಕ್ ಆಮ್ಲ. ಉತ್ತರವನ್ನು ನೋಡೋಣ. ಆಲ್ಡಿಹೈಡ್. ಈಗ ಮುಂದಿನ ಪ್ರಶ್ನೆ, ಯಾವುದೇ ಅನುರೂಪ ಶ್ರೇಣಿಗಳ ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸ C2H2, CH3, CH4, ನಾಲ್ಕನೇ ಆಯ್ಕೆ CH2. ಯಾವುದು ಉತ್ತರ? CH2. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರೋಪೈನ್ನಲ್ಲಿರುವಂತಹ ತ್ರಿಬಂಧ ಎಷ್ಟು? 1, 2, 3, 4. ಏನು ಉತ್ತರ? 1. ಮುಂದಿನ ರಸಪ್ರಶ್ನೆ, ಇವುಗಳಲ್ಲಿ CnH2n-2 ಸೂತ್ರವಿರುವ ಸಂಯುಕ್ತ. ನೀವೀಗ ಬರ್ಕೊಂಡಿದ್ದಿದ್ರೆ ಇದಕ್ಕೆ ಸುಲಭವಾಗಿ ಉತ್ತರವನ್ನು ಹೇಳ್ತೀರಾ. ನಿಮ್ಮ ಆಯ್ಕೆಗಳು ಈಥೇನ್, ಈಥೀನ್, ಬೆನ್ಝೀನ್, ಹಾಗೆ ಈಥೈನ್. ನೋಡೋಣ. ಈಥೈನ್ ಸರಿಯಾದ ಉತ್ತರ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಇದುವರೆಗೂ ಕಲ್ತಿರುವಂಥ ಅಂಶಗಳನ್ನು ಪುನರ್ಮನನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಪ್ರಶ್ನೆ, ಟೆಟ್ರಾವೇಲೆನ್ಸಿ ಎಂದರೇನು ವಿವರಿಸಿ. ಎರಡನೆಯ ಪ್ರಶ್ನೆ, ಕೆಟನೀಕರಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ. ಬರ್ಕೊಳ್ತಾ ಇದ್ದೀರಲ್ವಾ? ಮೂರನೇ ಪ್ರಶ್ನೆ, ಕ್ರಿಯಾಗುಂಪು ಎಂದರೇನು, ಇವು ಹೇಗೆ ಉಂಟಾಗುತ್ತವೆ ಉದಾಹರಣೆಯೊಂದಿಗೆ ನೀವು ವಿವರಿಸಬೇಕಾಗತ್ತೆ. ಬರ್ಕೊಂಡ್ರಲ್ವಾ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಅನುರೂಪ ಶ್ರೇಣಿಗಳ ಲಕ್ಷಣಗಳನ್ನು ತಿಳಿಸಿ. ಕೊನೆಯದಾಗಿ ನಾನು ತಿಳಿಸಿದ್ದೆ ಅನುರೂಪ ಶ್ರೇಣಿಗಳ ಲಕ್ಷಣ. ಬರ್ಕೊಳ್ಳಿ. ಈಗ ಆಲ್ಕೋಹಾಲ್ ಕುಟುಂಬದ ಮೊದಲ 4 ಸದಸ್ಯರುಗಳ ರಚನೆಯನ್ನು ಬರಿಬೇಕು. ಆಲ್ಕೋಹಾಲ್ ಕುಟುಂಬದ ಮೊದಲ 4 ಸದಸ್ಯರುಗಳ ರಚನೆಯನ್ನು ಬರೆಯಿರಿ. ಆಯ್ತಲ್ವಾ? ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ, ಕೀಟೋನ್ ಮತ್ತು ಆಲ್ಕೀನ್ ಕುಟುಂಬದ ಮೊದಲ ಸದಸ್ಯರುಗಳ ರಚನೆ ಬರೆಯಿರಿ. ಸರಿಯಾಗಿ ಯೋಚನೆ ಮಾಡಿ ಉತ್ತರವನ್ನು ಬರೀಬೇಕು. ಅವುಗಳಲ್ಲಿ ಎಷ್ಟು ಕಾರ್ಬನ್ಗಳಿವೆ ಮತ್ತು ಏಕೆ? ಕೀಟೋನ್ ಮತ್ತು ಆಲ್ಕೀನ್ ಕುಟುಂಬದ ಮೊದಲ ಸದಸ್ಯರ ರಚನೆಯನ್ನು ಬರೀಬೇಕು. ಅವುಗಳಲ್ಲಿರೋ ಕಾರ್ಬನ್ ಸಂಖ್ಯೆಗಳನ್ನು ತಿಳಿಸಬೇಕು. ಅದಕ್ಕೆ ಕಾರಣವನ್ನು ಕೂಡ ತಿಳಿಸಬೇಕು. ಬಹುಶಃ ನೀವೆಲ್ಲರೂ ಕೂಡ ಈ ಪ್ರಶ್ನೆಗಳನ್ನು ಬರ್ಕೊಂಡಿರ್ತೀರಾ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ, ಸ್ನೇಹಿತರೊಂದಿಗೂ ಕೂಡ ಚರ್ಚಿಸಿ. ಇದುವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭವಾಗಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ.